ಕೇದಾರ್ನಾಥಿಗೆ ಬರೋದನ್ನ ಬಂದ್ವಿ ಗುರು. ಆದರೆ ಇಲ್ಲಿ ನಮ್ಮ ಪರಿಸ್ಥಿತಿ ಕೇಳ್ಬೇಡ್ರಿ. ದೇವಸ್ಥಾನದ ಒಳಗಡೆ ಓಪನ್ ಆಗಿಲ್ಲ. ಅಂದರೆ ಈ ಲಾಸ್ಟ್ ಟೈಮ್ ಜುಲೈಯಲ್ಲಿ ಏನು ಮಳೆ ಬಂದಿತ್ತು, ಅದ್ರ ಫ್ಲಡ್ ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಅವ್ರು ಏನೂ ಕೊಡ್ತಿಲ್ಲ. ಅದೆಲ್ಲ ಬಿದ್ದಿದೆ, ಅದೆಲ್ಲ ರೆಡಿ ಆದಮೇಲೆ ಒಳಗಡೆ ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಬಿಟ್ಟರೆ ಹೋಗೋದು. ಈಗ ಇಲ್ಲಿಂದ ಯಾವ ಊರಿದು ಗೊತ್ತಿಲ್ಲಪ್ಪ, ರಾಮನಹಳ್ಳಿನ ಏನೋ ಇದೆ. ಕೇದಾರ್ನಾಥಿಂದ ಆಲ್ಮೋಸ್ಟ್ ಒಂದು 4 ಕಿಲೋಮೀಟ್ರು ಹತ್ತಿರ ಇದೆ. ಸೊ ಅಲ್ಲಿ ಊಟ ತಿಂಡಿ ಎಲ್ಲ ತುಂಬಾ ಕಾಸ್ಟ್ಲಿ ಇದೆ. ರೂಮ್ ಬಂದುಬಿಟ್ಟು ಪರ್ ಹೆಡ್ 150, 140, 200ವರೆಗೂ ನಡೆಯುತ್ತೆ. ನೀವು ಬರೋದಿದ್ದರೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಬರೋದಕ್ಕೆ ಹೋಗ್ಬೇಡಿ. ಫಸ್ಟ್ ಆಫ್ ಆಲ್ ಇದರೊಂದು ಸೈಕ್ ಆಗುತ್ತೆ. ಇಲ್ಲಿಂದ ವ್ಯೂ ಸಕ್ಕತ್ತಾಯ್ತು ನೋಡ. ಅಲ್ಲಿ ಸುಮ್ಮನೆ ದುಡ್ಡು ವೇಸ್ಟ್. ಅಪ್ಪ ಕೇದಾರ್ ಹತ್ತಲ್ಲಿ ರೂಮ್ ಚೇಂಜ್ ಮಾಡಿದೀವಿ. ಎಷ್ಟಣ್ಣ? 50 ರೂಪಾಯಿ ರೂಮ್ ತಲೆಗೆ. ಇದ್ದೇ ಮೇನ್ ವಿಡಿಯೋ. 50 ರೂಪಾಯಿ ಪರ್ ಹೆಡ್. ಹಾಂ, ರೂಮ್ ಮಾತ್ರ ಸೈಕ್ ಆಗೈತೆ. ನಮ್ಮ ಗುರು ಬಂದ ಹೊರಗೆ. ಈ ಪ್ಲೇಸ್ ಮುಂಚೆನೇ ಗೊತ್ತಿದ್ರೆ ಇಲ್ಲೇ ಇರ್ಬೋಯ್ತಲ್ಲ, ಅಲ್ಲೋಗೋ ಬದಲು ಅಲ್ಲ. ಇದು ನಮ್ಮ ರೂಮು. ಎರಡಲ್ಲ 4 ಒಳ್ಳೆ ಸಖತ್ತಾಗಿದೆ. 4 ಜನ ಇರೋಂಥದ್ದು ಬೆಡ್ರೂಮ್ ಚೆನ್ನಾಗಿದ್ದಾವೆ. ಬಂದು ಇರೋದಿದ್ರೆ ಇರ್ಬೋದು. ಒಬ್ರಿಗೆ ಎಷ್ಟು? 150, 200, 300 ಕೇಳಿ ತಗೋಣ ಗೊತ್ತಿ. ಇಲ್ಲ ಆರಾಮಾಗಿ 50-100 ರೂಪಾಯಿ ಕೊಟ್ರೆ, 100 ರೂಪಾಯಿ ಕೊಟ್ಟರು ಏನೋ ಲಾಸ್ ಏನಿಲ್ಲ. ಈಗ ಎಷ್ಟು ಕೊಟ್ಟಿರೋದು ರೂಮಿಗೆ? 50 ರೂಪಾಯಿ ನಾವೇನೋ ನಮ್ಮ ಕನ್ನಡಿಗರು ಸಿಕ್ಕಿದ್ದಾರೆ, ಹಂಗಾಗಿ 50 ರೂಪಾಯಿ ಕೊಟ್ಟಿದ್ದೀವಿ. ಊರ ಹೆಸರು ರಾಂಪುರ ಅಂತ. ಎಷ್ಟಣ್ಣ ಪರ್ ಹೆಡ್? ಎಷ್ಟು? 50 ರೂಪಾಯಿ ಒಬ್ರಿಗೆ. 50 ರೂಪಾಯಿ. ಹಾಂ, ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಕನ್ನಡಿಗರು ಅಂತಂದು 50 ರೂಪಾಯಿ ಮಾಡಿದ್ದಾರೆ. ನೀವು ಕನ್ನಡಿಗರಾದ್ರೆ 50 ರೂಪಾಯಿಗೆ ಸಿಗುತ್ತೆ. ಇಲ್ಲ ಬೇರೆ ಹಿಂದಿ, ಪಂದಿ, ತೆಲುಗು, ತಮಿಳು ಆದ್ರೆ 100 ರೂಪಾಯಿ. ಸೂನ್ ಪ್ರಯಾಗಲ್ಲೂ ನೀವು ಸ್ಟೇ ಆಗ್ಬೋದು. ಅಲ್ಲಿ ಸ್ಟೇ ಆದ್ರೆ ಪ್ರೈಸ್ ಮಾತ್ರ ತುಂಬಾನೇ ಜಾಸ್ತಿ ಇದೆ. ಅದರಿಂದ 2 ಕಿಲೋಮೀಟರ್ 4 ಕಿಲೋಮೀಟರ್ ಹಿಂದೆ ರಾಂಪುರ, 3 ಕಿಲೋಮೀಟರ್ ಹಿಂದೆ ಇದೆ. ಚೆನ್ನಾಗಿದೆ ಪ್ಲೇಸ್. ಒಳ್ಳೆ ವ್ಯೂ ಸೈಕಾಗಿ ಸಿಗ್ತದೆ ನಿಮಗೆ. ಊಟನ ನೀವೇ ಬೇಕಾದ್ರೆ ಪ್ರಿಪೇರ್ ಮಾಡ್ಕೋಬೋದು, ಇಲ್ಲ ಅವರೇ ಕೊಡ್ತಾರೆ. ಮನೆ ಹೆಂಗ್ ಕಟ್ಟಿದ್ದಾರೆ, ಕಟ್ಟಿದ್ದಾರೆ. ಹೋಟ್ಲು ಡೇಂಜರ್ ಇದೆ, ಆದ್ರೂ ಒಂದು ತರ ಕಟ್ಟಿದ್ದಾರೆ. ಅಂದ್ರೆ ಏನ್ ಮಾಡಕ್ ಇವ್ರಿಗೆ? ಅಲ್ಲಿ ರೊಕ್ಕ ಕೊಟ್ಟಿರೋ ಬದಲು ಇಲ್ಲೇ ಬೆಸ್ಟ್ ಐತಿ. ಮುಗಿಸ್ಕೊಂಡೆ ಎಲ್ಲರೂ ಬರ್ರಿ. ಯಾರೇ ಬರೋರಿದ್ರು ಮಳೆಗಾಲ ಮುಗಿಸ್ಕೊಂಡ್ ಬರ್ರಿ. ನಾವು ಬಂದು 8 ದಿವಸ ಆಯ್ತು, ಇನ್ನೂ ಒಳಗ್ ಬಿಡಂಗಿಲ್ಲ. ಯಾರು ಈಗ ಬಿಡಕ್ ಹೋಗ್ಬಾರ್ದು. ರಾತ್ರಿ ಏನೇನ್ ಪ್ರಯತ್ನ ಪಟ್ಟು ಹೇಳ. ರಾತ್ರಿ ಆ ಹೊಳೆ ಮಳೆ ಬಂತು, ಹಂಗಾಗಿ ನಾವು ವಾಪಸ್ ಬಂದ್ವಿ. ಮಳೆ ಬರ್ಲಿಲ್ಲ ಅಂದ್ರೆ ಯಾಕೆ ಕಾಣಕ್ಕೂ ಬಿಟ್ಟಿಲ್ಲ. ಬಂದಿರೋ 14 ದಿನ ಎಲ್ಲರದ ಆರ್ಥಿಕ ವ್ಯವಸ್ಥೆ ಹೆಂಗೈತಿ ಇವಾಗ? ಎಲ್ಲರದು ಚೆನ್ನಾಗೈತೆ. ನಿನ್ನೆ ಒಬ್ಬರು ಮಕ್ಕಳಿದ್ರು, ಈಗ ಆರಾಮಿದ್ದಾರೆ. ಒಬ್ಬೊಬ್ರು ಇರ್ತಾರೆ ನೆಲ್ಲಿಕಾಯಿ ಮರ ಅಂತಾರೆ. ಅದು ನೆಲ್ಲಿಕಾಯಿ ಮರ ಅಲ್ಲ, ಅದು ಆ ಮರ. ಅದನ್ನ ತೋರಿಸಲ್ಲಿ, ಅದು ನೆಲ್ಲಿಕಾಯಿ ಮರ ಅಲ್ಲ. ಅದು ಒಬ್ರು ಹೇಳ್ತಾರೆ ನೆಲ್ಲಿಕಾಯಿ ಮರ, ಹೋಗಿ ಹರ್ಕಮ್ಮ ಅಂತಂದು ಹೋಗಿ ಅದ್ರ ಹತ್ರ ಹೋದ್ರಿ ಅಂತಂದ್ರೆ ಅದು ಕಡ್ತಾ ಬರ್ತೈತಿ ಮೈ. ರಾತ್ರಿ ಸಖತ್ತಾಗಿತ್ತು. ಪುಕ್ಕಲ್ನಲ್ಲಿ ಮಕ್ಕಳು ಹೋಗೋ ಜಾಗ ಅಲ್ಲ. ಗಂಡಸರು ಮಾತ್ರ ಹೋಗ್ಬೋದು. ಗಂಡಸರಾದ್ರೆ ಹೋಗ್ಬೇಕು. ಪುಕ್ಕಲ್ಗಳಾದ್ರೆ ಮುಚ್ಕೊಂಡು ಬಿದ್ದಕ್ಕೆ ಆಗಲ್ಲ. ಅಲ್ಲ, ಶಾರ್ಟ್ ಕಟ್ ಚಾಯ್ಸ್ ಮಾಡಿದ್ದು ಯಾಕಂತ? ಶಾರ್ಟ್ ಕಟ್ ಬಿಟ್ಟಿಲ್ಲ. ಏನಕ್ಕೆ ಬಿಟ್ಟಿಲ್ಲ? ಅಲ್ಲಿ ಗುಡ್ಡಗಾಡಿ ಎಲ್ಲ ನೀರಿಗೋಸ್ಕರ ದಬಾಕೊಂಡ್ಬಿಟ್ಟಿದವು. ಎಲ್ಲ ದಬಾಕೊಂಡಿರೋದಕ್ಕೆ, ರೋಡ್ಗಳೆಲ್ಲ ಕೊಚ್ಕೊಂಡಿರೋದಕ್ಕೆ ರೋಡ್ ಮಾಡ್ತಾ ಇದಾರೆ ಅಂತ ಹೇಳಿ ಅದಕ್ಕೋಸ್ಕರ ನಮ್ಗೆ ಹೋಗ್ಬೇಡ್ರಪ್ಪ
ಅಂತ ಹೇಳಿದ್ರು. ಅದಕ್ಕೋಸ್ಕರ ನಮ್ಮನ್ನ ಹೋಗಕ್ಕೆ ಬಿಡಲಿಲ್ಲ. ಹಂಗೂ ನಾವು ಹೋಗ್ಲೇಬೇಕು ಅನ್ನೋ ಚಟಕ್ಕೆ ನಾವು ಕಟ್ರು ಹುಡ್ಕೊಂಡು ಹೋದ್ವಿ. ಹೋಗಿದ್ದಕ್ಕೆ ಲಾಭ ಆಗಲಿಲ್ಲ. ಕೆಲವು ಗಂಡು ಮಕ್ಕಳು ಬರ್ತೀವಿ ಅಂದು, ಕೆಲವು ಗಂಡು ಮಕ್ಕಳು ಎದೆ ಹೊಡ್ಕೊಂಡು. ಪ್ರೈಸ್ ಹೆಂಗಿದಾವಲ್ಲ ಊಟದ ಎಲ್ಲ ಪ್ರೈಸು ಸಖತ್ತಾಗಿದ್ದಾವೆ. ಊಟ ಮಾತ್ರ ಸೂಪರ್ ಆಗಿರ್ತೈತಿ, ತಿಂದ್ರೆ ಬೇಯ್ದೈತೈತಿ, ಅದಂತೂ ಪಕ್ಕ. ರೂಮ್ ಸ್ಟೇ ಇರೋಕ್ಕೆಲ್ಲ ಚೆನ್ನಾಗೈತಿ. ಯಾಮಾರಿದ್ರೆ ಬ್ಲೇಡ್ ಆಗ್ತದೆ. ಎಲ್ಲ ಹುಷಾರಾಗಿರ್ಬೋದು. ಊಟ ಯಾವ್ದೇ ಸಿಗ್ತದೆ? ಎಷ್ಟು ಹುಷಾರಾಗಿರ್ತಾರೆ ಅಷ್ಟು ಒಳ್ಳೇದು. ಊಟ ಯಾವ್ದೇ ಸಿಗ್ತದ? ಊಟ ಪರೋಟ, ತಂದೂರಿ ರೊಟ್ಟಿ, ಆಮೇಲೆ ಅನ್ನ ಹಸಿ ಬಿಸಿ ಬೆಂದಿರ್ತೈತೆ, ಅಡ್ಜಸ್ಟ್ ಮಾಡ್ಕೋಬೇಕು. ಬ್ಯಾಳೆ ಉಪ್ಪು ಜಾಸ್ತಿ ಇರ್ತೈತಿ, ಕೆಲಸ ಖಾರ ಜಾಸ್ತಿ ಇರ್ತೈತಿ. ಬಟ್ ಯಾವುದೋ ಒಂದು ತಿಂತೀವಿ ಜೀವ ಬದುಸ್ಕೊಳಕ್ಕೆ, ಮತ್ತೆ ಯಾವುದಕ್ಕೂ ಉಪಯೋಗ ಇಲ್ಲ. ನಮ್ಮ ಕರ್ನಾಟಕ ನಮ್ಗೆ ಬೆಸ್ಟು. ಊಟದಲ್ಲಾಗಲಿ, ನೀರಲ್ಲಾಗಲಿ, ಯಾವ್ದ್ರಲ್ಲಾಗಲಿ. ಇಲ್ಲಿ ಬಂದು ನೀರು ಕುಡಿದ್ರೆ ತಲೆ ಹಿಡಿತೈತೆ, ಬಿಟ್ರೆ ಶೀತ ಆಕತ್ತೆ, ಬಿಟ್ರೆ ಕೆಮ್ಮು ಬರ್ತೈತೆ. ಇರೊಬ್ಬರ ಜಡ್ಡೆಲ್ಲ ಅಂಟರ್ಕೇಶನ್ ಇದೆ. ಇನ್ನು ಎಷ್ಟು ದಿವಸ ಆಗ್ಬೋದು ಬಿಡಕ್ಕೆ ಒಳಗೆ? ಇನ್ನು ಒಳಗಡೆ ಬಿಡಕ್ಕೆ ಇನ್ನು 15-20 ದಿವಸ ಹೇಳ್ತಾರೆ. ಕದ್ದು ಮುಚ್ಚಿ ಹೋಗೋರು ಹೋಗ್ಬೋದು, ಕದ್ದು ಮುಚ್ಚಿ ಹೋಲಿಲ್ಲಂಗಿದ್ರೆ ಇರ್ಬೋದು. ಅದ್ರ ಮೇಲೆ ಪಟ್ಟು ಏನು ಮಾಡೋಕ್ಕಾಗಲ್ಲ. ಅವ್ರವ್ರ ಶಕ್ತಿ ಮೀರಿ ಹೋಗೋರು ಹೋಗ್ಬೋದು. ಓಕೆ, ಧನ್ಯವಾದ. ಕನ್ನಡದವರು ಯಾವ ಹೊಸೂರು ಅಂತಾರೆ ಅವ್ರಿಗೆ. ನಿಯರ್ ಆಗುತ್ತಲ್ಲ ಹೊಸೂರು. ನಮ್ಮ ಜೊತೆಗೆ ಬರ್ತದಂತ ಇವನು ನಮ್ಮ ತಮ್ಮ ವಿಜಯ್ ಕುಮಾರ. ಮಕ ಅನ್ನೋದು ಎಳೆ ಬಿದ್ದು ಸೊರೆಕಾಯಿ ಆಗೈತೆ, ಕುಂಬಳಕಾಯಿ ಇದ್ದಂಗಿದ್ದ. ನಮ್ಮ ಮಳೆಯ ಮನಸ್ವಾಮಿ, ನಮ್ಮ ಕುಳ್ಳ, ನಮ್ಮ ತಮ್ಮ ಕುಳ್ಳ ಚೆನ್ನಾಗಿದ್ದಾನೆ. ಇವನು ಸಚಿನ, ಇವನು ಸಂತು ಅಳಿಯ, ಆಮೇಲೆ ಇವನು ಪರ್ಸ ಕಡಿಪುಲ್ಲೆ, ಅವ್ರು ಕೃಷ್ಣಣ್ಣ ಅಂತೇಳಿ ಗಡ್ಡ ಬಂದದ. ಇವ್ರು ಅಳಿಯ, ನಮ್ಮ ಅಳಿಯ ಹೆಬ್ಬುಲಿ. ಆಮೇಲೆ ಇವ್ರು ನಂಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಸಾಯಿರಾಮ್ ಅಂತ ಕನ್ನಡದವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಇವ್ರು ಗಿರಿ ಅಂತೇಳಿ ಒಳ್ಳೆ ಮಂಚ, ಮೆತ್ತಂದಾನೆ. ಇವ್ರು ನಮ್ಮ ಅಣ್ಣ ಪ್ರಕಾಶ್ ಅಣ್ಣ ಅಂತೇಳಿ ತುಂಬಾ ಒಳ್ಳೆ ಮನುಷ್ಯ, ಬೆಳೆಗಡ್ಡ ಬಂದವೆ. ಇವರು ಬಿಲ್ಡಿಂಗ್ ಓನರು, ಸನಿಲಿಯನ್ ಫ್ಯಾನು. ಇವರು ಹೆಂಗಣ ಅಂತ 3 ತಿಂಗಳು ಬಿಟ್ರೆ ಮದ್ವೆ ಐತಿ, ಇಲ್ಲಿ ಬಂದಾರೆ. ನಮ್ಮ ರಾಜು ಇಂಗ್ಲಿಷ್ ಮೀಡಿಯಮು. ಇವ್ರು ನಮ್ಮ ನಾಗ ಕನ್ನಡ ಮೀಡಿಯಮು. ಒಳ್ಳೆ ಹುಡುಗ. ಸದ್ಯ ಇಂಗ್ಲಿಷ್ ಮೀಡಿಯಂ, ಸದ್ಯಕ್ಕೆ ಟೈಮ್ ಮಾಡ್ಬೇಡ್ರಿ. ಮಧ್ಯಾಹ್ನ ಅಲ್ಲೇ 2 ಗಂಟೆ ಆಯ್ತು, ಅಡಿಗೆ ಮಾಡ್ಬೇಕು. ಸ್ವಲ್ಪ ದುಡ್ಡು ಏನು ಹೊಡಿಯಪ್ಪ ಅದೆಷ್ಟು. ಮುಂದೆ ಕಾಣ್ತಿಲ್ಲ. ಊಟಕ್ಕೆಲ್ಲ ಫುಲ್ ಪ್ರಿಪೇರ್ ಮಾಡಕ್ಕೆ ಹಚ್ಚಿದ್ದಾರೆ. ಅಣ್ಣ ಏನು ಊಟಕ್ಕೆ? ಅಣ್ಣ ಊಟಕ್ಕೆ ಎಗ್ ರೈಸ್ ಮಾಡ್ಬೇಕಂತ ಮಾಡಿದೀವಿ. ಗಿಟ್ಟೆ ಸಿಗ್ತಾವಿಲ್ಲ. ಮೊಟ್ಟೆ ಸಿಗ್ತದೆ. ಒಡಿಯಾನು ಇವನೊಬ್ಬ ಸ್ಪೆಷಲಿಸ್ಟ್ ಅದಾರೆ, ಹೊಡಿತಾರೆ. ಏನೋ ಮಾಡ್ರಪ್ಪ, ಟೇಸ್ಟಿಂಗ್ ಪೌಡರ್ ಹಾಕ್ಬಿಡ್ರಿ. ಅಂದ್ರೆ ಅಲ್ಲಿ ಸೋಂಪ್ರಾಯದಲ್ಲಿ ಸಿಗಲ್ಲ, ಇಲ್ಲಿ ಹೊರಗಡೆ ಬಂದಿವಲ್ಲ, ಹಂಗಾದ್ರೆ ಸಿಕ್ತತಿ ಅಂತ ಹೇಳಿದಾರೆ. ಅಲ್ಲಂತೂ ಬ್ಲೇಡ್ ಹಾಕ್ತಾರ, ನಾವು ಸರಿಯಾಗಿ ಉಣ್ಣಕ್ ಹೋದ್ರೆ. ಕೇದಾರ್ನಾಥಿಂದ ತುಂಗನಾಥಿ ರೀಚ್ ಆಗ್ತಿದ್ವಿ. ಇಲ್ಲಿ ಪ್ರತಿ ರೋಡು ಹೆಂಗಿದಾವ ಅಂದ್ರೆ ಎಷ್ಟು ಖರಾಬ್ ಆಗಿದಾವ ಅಂದ್ರೆ ತೋರಿಸಿ ಬರುತ್ತೆ. ಕೇದಾರ್ನಾಥಲ್ಲೂ ಸಖತ್ ಮಳೆ ಇರೋದ್ರಿಂದ ಬಿಡ್ತಾ ಇಲ್ಲ ಒಳಗಡೆ ಎಂಟ್ರಿಗೆ. ಇಲ್ರಿ ಸಖತ್ ಡೆಡ್ಲಿ ರೋಡ್ ಗುರು ಇದು. ಮಳೆ ಬಂದರೆ ಎಲ್ಲ ಮೇಲಿರೋದೆಲ್ಲ ಕೆಳಗಡೆ ಬರ್ತಾ ಇರ್ತದೆ. ಪ್ರತಿ ಸರಿನೂ ಹಿಂಗೇನೆ ಇಲ್ಲಿ ಪಕ್ಕ ತಗಲಾಕೊಂಡಿದ್ದೀವಿ. ನೋಡಿದ್ರು ಬಂಡೆಗಳೆಲ್ಲ ಅಲ್ಲಿಂದ ಮೇಲಿಂದ ಕೆಳಗಡೆ ಬಂದು ಇಲ್ಲಿಗೆ ಬಿದ್ದಿರೋದು ಇದು. ನೋಡಿ ರೋಡ್ ಬ್ಲಾಕ್ ಆಗಿದೆ, ಮರ ಬಿದ್ದು ರೋಡಲ್ಲಿ.
ಇದು ಸೂನ್ಪ್ರಯಾಗ್ ರೋಡು, ನಾವು ತುಂಗನಾಥಿಗೆ. ಯಾವ ರೇಂಜಲ್ಲಿ ಬಿದ್ದತ್ ರೋಡ್ ಅಂದ್ರೆ ಇದು. ಪ್ರತಿ ದಿವಸ ಹಿಂಗೆ ಬಿದ್ದರೆ ಹೆಂಗಪ್ಪ ಇದು? ಏನು ಮಾಡೋದು, ಹಿಂಗೆ ಮಾಡ್ತಾ ಇರೋದು ಕೆಲಸ. ಎಲ್ಲ ಸ್ಲೈಡಿಂಗ್ ಆದರೆ ಇದೆಲ್ಲ ಕಾಮನ್ ಇದು.